ವೆಲ್ಕಮ್ ಟು ಪಾರು ಕಿಚನ್. ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ತುಂಬಾ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತೀರಿ. ನಿಜವಾಗ್ಲೂ ಇದನ್ನು ಮಾಡ್ಕೊಂಡು ತಿನ್ಬಿಟ್ರಪ್ಪ ಅಂದರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತಂದು ಅನ್ನಿಸ್ತಾ ಇರುತ್ತೆ ನಿಮಗೆ. ಈ ರೀತಿ ನಾನು ಹೇಗೆ ಮಾಡಿದ್ದೀನಿ ಆ ರೀತಿ ಮಾಡ್ಕೊತೀನಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ಕಟ್ಟು ಪಾಲಕ್ ತೊಗೋಬೇಕು. ಒಂದು ಕಟ್ ಪಾಲಕ್ ತೊಗೊಂಡ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಈ ಕಡೆ ನೀರು ಕುದಿಯೋಕೆ ಹಾಕಿದ್ದೆ ನಾನು. ಕುದಿಯೋಕೆ ಬಿಟ್ಟು ಅದರೊಳಗೆ ಪಾಲಕ್ ಸೊಪ್ಪನ್ನ ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಫುಲ್ ಮೆತ್ತಗಾಗೋವರೆಗೂ ಬೇಯಿಸ್ಕೊಬೇಡ್ರಿ, ಒಂದು ಸ್ವಲ್ಪ ಬೇಯಿಸಿದರೆ ಸಾಕು, ಒಂದು 5 ನಿಮಿಷ. ಆಮೇಲೆ ಅದನ್ನು ತೆಗೆದುಬಿಡಿ, ತಟ್ಟೆಯಲ್ಲಿ ತೆಗೆದುಬಿಟ್ಟು ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಆಮೇಲೆ ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ, ಆಮೇಲೆ 5 ಹಸಿಮೆಣ್ಸಿಕಾಯಿ, 1 ಇಂಚು ಶುಂಠಿ, ಕೊತ್ತಂಬರಿ, ಪಾಲಕ್ ಸೊಪ್ಪು ಇದಿಷ್ಟನ್ನ ಹಾಕಿ ಸಣ್ಣಕ್ಕೆ ರುಬ್ಕೊಂಬಿಟ್ಟು ಆಮೇಲೆ ಬಾಣಲಿ ಇಟ್ಟು 2 ಸ್ಪೂನು ಎಣ್ಣೆ ಹಾಕಿ. ಎಣ್ಣೆ ಹಾಕ್ಬಿಟ್ಟು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ. ಜೀರಿಗೆ ಹಾಕಿದ ಮೇಲೆ ಒಂದು ದಪ್ಪದಾಗಿರೋ ಒಂದು ಈರುಳ್ಳಿ ತೊಗೊಂಡಿದ್ದೆ, ಒಂದೇ ಹೆಚ್ಕೊಂಡಿದ್ದೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಟ್ಟು ಆಮೇಲೆ ಟೊಮೊಟೊ 3 ತೊಗೊಂಡಿದ್ದೆ. 3 ತೊಗೊಂಡ್ಬಿಟ್ಟು ಟೊಮೊಟೊನ ಅದನ್ನು ಕೂಡ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಡಿ. ಆಮೇಲೆ ರುಬ್ಬಿದ ಮಿಶ್ರಣ ತೊಗೊಂಡ್ಬಿಟ್ಟು ಅದನ್ನು ಕೂಡ ಹಾಕಿ. ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋ ತನಕನೂ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಎಷ್ಟು ರುಚಿ ಆಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಆಮೇಲೆ 1/4 ಟೀ ಸ್ಪೂನು ಅರಿಶಿನ ಪುಡಿ ಮತ್ತು ಇದು ಚಿಕನ್ ಪೌಡ್ರ್ ಬರುತ್ತಲ್ಲ, ಸ್ವಲ್ಪ ಚಿಕನ್ ಪೌಡ್ರ್ ಹಾಕಿ. ಆಮೇಲೆ ಖಾರ ಪುಡಿ ಒಂದು 1/4 ಟೀ ಸ್ಪೂನು ಇಲ್ಲ ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಯಾಕಂತಂದರೆ ಮುಂಚೆನೇ ನಾವು ಹಸಿಮೆಣ್ಸಿಕಾಯಿ ಹಾಕಿರ್ತೀವಿ, ಅದಕ್ಕೋಸ್ಕರ ಬರೀ ಅರ್ಧ ಸ್ಪೂನು ಖಾರ ಪುಡಿ ಹಾಕಿದರೆ ಸಾಕು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡಿ. ಕುದ್ದ ಮೇಲೆ ಆಮೇಲೆ ಪನ್ನೀರ್ ತೊಗೊಂಡಿದ್ದೆ, ಒಂದು 100 ರೂಪಾಯಿ ಕೊಟ್ರಪ್ಪ ಅಂದರೆ ಬೇಕ್ರಿಯಲ್ಲೆಲ್ಲ ಸಿಗುತ್ತೆ ಪನ್ನೀರು. ಅದು ತೊಗೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಅದರಲ್ಲಿ ಸೇರಿಸ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೆ. ಆಮೇಲೆ ಕಸ್ತೂರಿ ಮೆಂತಿ ಇರುತ್ತಲ್ಲ ಅದನ್ನು ಮೇಲ್ಗಡೆಗೆ ಹಾಕಿ, ಅದು ನಿಮ್ಮಿಷ್ಟ, ಹಾಕಾದ್ರೂ ಹಾಕ್ಬೋದು, ಇಲ್ಲ ಅಂತಂದ್ರೆ ಹಾಗೆ ಬಿಡ್ಬೋದು. ಹಾಕ್ಬಿಟ್ಟು ಅದನ್ನು ಮುಚ್ಚಳ ಕೂಡ ಮುಚ್ಚಿದ್ದೆ. ಒಂದು 10 ನಿಮಿಷ ಬೇಲೆ ಅಂತಂದು ಅದು ಹಾಗೆ ಕರಗುತ್ತೆ, ಅದೇನು ಮೆತ್ತಗೆ ಇರುತ್ತೆ ಪನ್ನೀರು. ಆಮೇಲೆ ನೋಡಿ ತಯಾರಾಗಿದೆ. ಇದು ಚಪಾತಿ ಜೊತೆ ಪರೋಟ ಜೊತೆಗೂ ತಿನ್ನಲು ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ.